ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ ಟಿ ದಾಸರಳ್ಳಿಯಿಂದ. ಶಿವಾನಂದ ಲಹರಿಯ 6ನೇ ಚರಣ. ಘಟೋ ವಾ ಮೃತ್ಪಿಂಡೋಪ್ಯಣುರಪಿ ಚ ಧೂಮೋ ಅಗ್ನಿರಚಲಃ ಪಟೋ ವಾ ತಂತುರ್ವಾ ಪರಿಹರತಿ ಕಿಂ ಘೋರಶಮನಂ ವೃತಾ ಕಂಠಕ್ಷೋಭಂ ವಹಸಿ ತರಸಾ ತರ್ಕವಚಸಾ ಪದಾಂಭೋಜಂ ಶಂಭೋಃ ಭಜ ಪರಮ ಸೌಖ್ಯಂ ವ್ರಜ ಸುಧೀಃ. ಇದರ ಭಾವಾರ್ಥ: ಹೇ ವಿದ್ವಾಂಸನೇ ಅಂತ ಹೇಳ್ತಿದ್ದಾರೆ. ಸ್ಟಾರ್ಟಿಂಗಲ್ಲೇ ಹೇ ವಿದ್ವಾಂಸನೇ ಅಂತ ಕರೆದ, ಅಂದರೆ ಎಲ್ಲವನ್ನು ತಿಳಿದಿರುವ ಪಂಡಿತನೇ, ಸರ್ವಜ್ಞನೇ. ಯಮ ಯಾರಿಗೂ ಕಾಯೋದಿಲ್ಲ. ಅಂದರೆ ಕಾಲಯಮ ಯಾರ ಆಯುಷನ್ನು ಒಂದು ಕ್ಷಣ ಕೂಡ ನಿಲ್ಲಿಸ್ದಂಗೆ ಬಂದು ನಮ್ಮ ಒಂದು ಜೀವವನ್ನು ತಗೊಂಡು ಹೋಗ್ತಾನೆ. ಯಾರಿಗೂ ಕಾಯೋದಿಲ್ಲ. ಯಾವ ಕ್ಷಣವಾದರೂ ಸರಿಯೇ ನಮ್ಮ ಸಮಯ ಬಂದಾಗ ಖಂಡಿತವಾಗೂ ಬಂದು ತಗೊಂಡೋಗ್ಬಿಡ್ತಾನೆ. ಹಾಗಾಗಿ ಅವನನ್ನು ನಿಲ್ಲಿಸಲಿಕ್ಕೆ ಏನಿಂದ್ರಲ್ಲೂ ಸಾಧ್ಯ ಆಗೋದಿಲ್ಲ. ನಾವು ಪರಮಾಣು ರೂಪದಲ್ಲಾಗಲಿ, ಹೊಗೆ, ಬೆಂಕಿ, ಬೆಟ್ಟ, ನೂಲು, ಮಣ್ಣಿನ ಮುದ್ದೆ, ಮಡಿಕೆ ಯಾವುದು ಕೂಡ ನಾವು ಪರಿಹರಿಸಲಿಕ್ಕಾಗೋದಿಲ್ಲ ಆ ಯಮನನ್ನು. ಇಂತಹ ತರ್ಕಶಾಸ್ತ್ರದ ಮಾತುಗಳಿಂದ ವ್ಯರ್ಥವಾಗೋದು ಬೇಡ ಅಂತ ಹೇಳ್ತಾರೆ. ಅಂದರೆ ನಾವಿವತ್ತು ಸಮಯ ಹೇಗೆ ಹಾಳು ಮಾಡ್ತಾ ಇದ್ದೀವಿ ಅಂದರೆ, ಸೀರಿಯಲ್ಗಳು ನೋಡ್ಕೊತ, ಸೀರೀಸ್ಗಳನ್ನು ನೋಡಿ ನಾನು ನೋಡಬೇಡಿ ಅಂತ ಯಾರಿಗೂ ಹೇಳಲ್ಲ. ಆದರೆ ಜೀವನದಲ್ಲಿ ನಮಗಿರೋದಿನ್ನ ಸ್ವಲ್ಪನೇ ಸಮಯ. ಯಾಕೆಂದರೆ ನಮಗೆ ಇವತ್ತು 50 ವರ್ಷ ಆಗೋದು. ನಾನಾ ರೋಗಗಳಿಂದ, ನಾನಾ ಪಾಪದ ರೂಪದಲ್ಲಿ ಬರುವಂತಹ ರೋಗಗಳಿಂದ ನಾವು ಇವತ್ತು ಒದ್ದಾಡ್ತಾ ಇದ್ದೀವಿ. ಇರೋ ಸ್ವಲ್ಪ ಸಮಯದಲ್ಲಿ ಕನಿಷ್ಠ ಸ್ವಲ್ಪ ಹೊತ್ತು ಆದ್ರೂ, ಅಂದರೆ 24 ಅವರ್ಸ್ನಲ್ಲಿ ಅಟ್ಲೀಸ್ಟ್ 24 ಮಿನಿಟ್ಸ್ ಆದ್ರೂ ನಾವು ಭಗವಂತನಿಗಾಗಿ ಮುಡುಪಾಗಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಂತಹ ತರ್ಕಶಾಸ್ತ್ರದ ಮಾತುಗಳಿಂದ ವ್ಯರ್ಥವಾಗಿ ನಾವು ನಮ್ಮ ಕಂಠಕ್ಷೋಭೆ ಮಾಡ್ಕೊತಾ ಇದ್ದೀವಿ ಅಂತ ಹೇಳಿ. ಕಂಠಕ್ಷೋಭೆ ಅಂದರೆ ಗಟ್ಲು ಹರ್ಕೊತಾ ಇದ್ದೀವಿ. ಯಾವುದರಲ್ಲಿ? ಪಾಲಿಟಿಕ್ಸ್ನಲ್ಲಿ, ಬಿಸ್ನೆಸ್ನಲ್ಲಿ, ಸೀರಿಯಲ್ಗಳಲ್ಲಿ, ಮೂವಿಗಳಲ್ಲಿ, ಮನೋರಂಜನೆಯಲ್ಲಿ, ಇನ್ನೊಬ್ರು ನೋಡಿ ಹೊಟ್ಟೆ ಹುರ್ಕೊಳ್ಳೋದ್ರಲ್ಲಿ, ಇನ್ನೊಬ್ರು ನೋಡಿ ಹೊಟ್ಟೆ ಕಿಚ್ಚುಪಡೋದ್ರಲ್ಲಿ, ಸಂಕಟ ಪಡೋದ್ರಲ್ಲಿ, ಅನಾರೋಗ್ಯದಲ್ಲಿ, ನೋವಿನಲ್ಲಿ, ಜಗಳಗಳಲ್ಲಿ ನಮಗೆ ಒಂದು ಕ್ಷಣವಾದರೂ ನಾವು ಶಾಂತಿಯಿಂದ ಬದುಕ್ತಾ ಇದ್ದೀವಾ ಅಂತ ನಮ್ಮನ್ನು ನಾವು ವಿಶ್ಲೇಷಣೆ ಮಾಡ್ಕೋಬೇಕಾಗತ್ತೆ. ಆದ್ದರಿಂದನೇ ಹೇ ಜೀವಾತ್ಮ, ಇಲ್ಲಿ ಶಂಕರರು ನಮಗೆ ಹೇಳ್ತಿದ್ದಾರೆ, ಹೇ ಜೀವಾತ್ಮ, ನೀನು ಸುಮ್ಮನೆ ಕಾಲಹರಣ ಮಾಡ್ತಿದ್ದೀಯ, ಸಮಯ ಇಲ್ಲ, ಯಮ ಯಾವಾಗಾದರೂ ಬರ್ಬೋದು. ಆದ್ದರಿಂದ ಬೇಗ ನೀನು ಶಿವನ ಪಾದವನ್ನು ಹಿಡಿದು ಅವನ ಸೇವೆಗೆ ಕರುಣೆ ಕೇಳು ಅಂತ ಹೇಳಿಬಿಟ್ಟು, ಅದಕ್ಕಿಂತ ದೊಡ್ಡದಾದಂತಹ ಪರಮ ಸೌಖ್ಯವಾದದ್ದು ಯಾವುದೂ ಇಲ್ಲ ಅಂತ ಹೇಳಿ ಶಂಕರಾಚಾರ್ಯರು ನಮಗೆ ಹೇಳ್ತಿದ್ದಾರೆ. ಹರೇ ಕೃಷ್ಣ.